Hi students, good morning. All of you welcome to the today's class. This is our social class. Okay students, in this class we have to start the new lesson, the chapter number 9, transport. Okay, the new lesson transport we have to start in this class. Okay students, all of you open your textbook, page number 249. Let me start the class now. Transport. Earlier, man had to go from one place to another on foot. He had to carry his load on his back. So, ಮಕ್ಕಳ ಇನ್ ಓಲ್ಡನ್ ಡೇಸ್ ಅಂದರೆ ಹಿಂದಿನ ದಿನಗಳಲ್ಲಿ ಜನರು ಏನು ಮಾಡ್ತಾ ಇದ್ರು, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಬೇಕು ಅಂತ ಹೇಳಿದರೆ ಏನು ಮಾಡ್ತಾ ಇದ್ರು, ನಡ್ಕೊಂಡು ಹೋಗ್ತಾ ಇದ್ರು. ವೆಹಿಕಲ್ಸ್ ಫೆಸಿಲಿಟೀಸ್ ಇರಲಿಲ್ಲ. ಸೊ ಅವರು ವಾಕಬಲಿ ದ ಪೀಪಲ್ಸ್ ಗೋಯಿಂಗ್ ಟು ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಈ ಹ್ಯಾಡ್ ಟು ಕ್ಯಾರಿ ಈಸ್ ಲೋಡ್ಸ್ ಆನ್ ಇಸ್ ಬ್ಯಾಕ್. ಏನಾದರೂ ಲೋಡ್ಸ್ ಇತ್ತು ಅಂತ ಹೇಳಿದರೆ, ಅಂದರೆ ಏನಾದರೂ ಮೂಟೆಗಳನ್ನು ತಗೊಂಡು ಹೋಗಬೇಕು ಅಂತ ಹೇಳಿದರೆ, ಥಿಂಗ್ಸ್ನ ತಗೊಂಡು ಹೋಗಬೇಕು ಅಂತ ಹೇಳಿದರೆ ಅವರು ತಮ್ಮ ಬ್ಯಾಕ್ ಮೇಲೆ, ತಮ್ಮ ಬೆನ್ನ ಮೇಲೆ ಹೊತ್ಕೊಂಡ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ರು. So later they started using animals such as horses, camels and cattle to travel and carry things. So later they started using animals. ಆಮೇಲೆ ಕಾಲಕ್ರಮೇಣ ಏನು ಮಾಡಿದರು, ಪ್ರಾಣಿಗಳನ್ನು ಉಪಯೋಗಿಸೋದಕ್ಕೆ ಸ್ಟಾರ್ಟ್ ಮಾಡಿದರು. ಯಾವ ಯಾವ ಪ್ರಾಣಿಗಳು? ಕುದುರೆಗಳನ್ನು, ಒಂಟೆಗಳನ್ನು, ಮತ್ತು ದನಗಳನ್ನು, ದನ ಕರುಗಳು ಅಂತ ಏನು ಹೇಳ್ತೀವಲ್ಲ, ಎತ್ತುಗಳನ್ನು ಈ ರೀತಿ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಟು ಕ್ಯಾರಿ ಥಿಂಗ್ಸ್, ಟ್ರಾವೆಲ್ ಆ್ಯಂಡ್ ಕ್ಯಾರಿ ಥಿಂಗ್ಸ್, ದೊಡ್ಡ ದೊಡ್ಡ ಮೂಟೆಗಳನ್ನು ಈಗಲೂ ನೋಡ್ತಾ ಇದ್ದೀರಾ ನೀವು. ಈ ಬುಲಕ್ ಕಾರ್ಟ್, ಎತ್ತಿನ ಬಂಡಿ ಮೇಲೆ ಥಿಂಗ್ಸ್ಗಳನ್ನು ಹಾಕ್ಕೊಂಡ್ಬಿಟ್ಟು, ಲೋಡ್ಸ್ಗಳನ್ನು ಹಾಕ್ಕೊಂಡ್ಬಿಟ್ಟು ಕ್ಯಾರಿ ಮಾಡೋದನ್ನು ನೋಡಿದ್ದೀರಾ. ಆಮೇಲೆ ಈ ಕ್ಯಾಮಲ್ ಕಾರ್ಟ್ ಮೇಲೆ ನೋಡಿದ್ದೀರಾ, ಹಾರ್ಸ್ ಕಾರ್ಟಲ್ಲೂ ಕೂಡ ನೋಡಿದ್ದೀರಾ. ನೀವೆಲ್ಲ ಈಗಲೂ ಕೂಡ ಈ ಥರದ ಒಂದು ಗಾಡಿಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಓಲ್ಡನ್ ಡೇಸಲ್ಲಿ ವೆಹಿಕಲ್ ಫೆಸಿಲಿಟಿನೇ ಇದ್ದಾಗ ಇನ್ನೆಷ್ಟು ಉಪಯೋಗಿಸಿರ್ಬೋದಲ್ವ ಮಕ್ಕಳ. ಸೊ ಈ ರೀತಿಯಾದಂತಹ ಪ್ರಾಣಿಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ವಸ್ತುಗಳನ್ನು ಶಿಫ್ಟ್ ಮಾಡ್ತಾ ಇದ್ರು. ದೇ ಬಿಲ್ಟ್ ರ್ಯಾಫ್ಟ್ಸ್ ಟು ಟ್ರಾವೆಲ್ ಆ್ಯಂಡ್ ರಿವರ್ಸ್ ಆ್ಯಂಡ್ ಯೂಸ್ಡ್ ಸ್ಲೆಡ್ಸ್ ಟು ಕ್ಯಾರಿ ಹೆವಿ ಲೋಡ್ಸ್. ನೋಡಿ ಮಕ್ಕಳ, ದೇ ಬಿಲ್ಟ್ ರ್ಯಾಫ್ಟ್ಸ್, ಈ ತೆಪ್ಪಗಳು ಅಂತ ಏನು ಹೇಳ್ತೀವಲ್ವ. ಸೊ ಈ ತೆಪ್ಪಗಳನ್ನು ನೋಡಿದ್ದೀರಾ ಅಲ್ವಾ ನೀವು, ನೀರಲ್ಲಿ ಈ ಮರದ ಹುಟ್ಟಿನಿಂದ ಅದನ್ನು ನೀರನ್ನು ಸೀಳ್ಬಿಟ್ಟು ಮುಂದೆ ಹೋಗ್ತಾರಲ್ವ. ಸೊ ಈ ಥರದ ರ್ಯಾಫ್ಟ್ಗಳನ್ನು ತಯಾರು ಮಾಡ್ಕೊಂಡ್ಬಿಟ್ಟು ನೀರಿನಲ್ಲಿನೂ ಕೂಡ ಅವರು ಟ್ರಾನ್ಸ್ಪೋರ್ಟೇಷನನ್ನು ಮಾಡ್ತಾಯಿದ್ರು. ನೆಕ್ಸ್ಟ್, ದ ಇನ್ವೆನ್ಷನ್ ಆಫ್ ದಿ ವೀಲ್ ಬ್ರಾಟ್ ಅಬೌಟ್ ಎ revaluation in the means of transport. The invention of the wheel about a revaluation in the means of transport. ಯಾವಾಗ ಈ ವೀಲ್ಸ್, ಈ ಚಕ್ರಗಳ ಒಂದು ಇನೋವೇಷನ್ ಆಯ್ತಲ್ವಾ, ಸೊ ಆವಾಗಿನಿಂದ ಈ ಸಾರಿಗೆ ಸಂಪರ್ಕ ಅನ್ನೋದು ಒಂದು ನವೀಕರಣಗೊಳ್ಳುತ್ತೆ. ಸೊ ಪೀಪಲ್ ಸ್ಟಾರ್ಟೆಡ್ ಯೂಸಿಂಗ್ ಅನಿಮಲ್ಸ್ ಟು ಪುಲ್ ಕಾರ್ಟ್ಸ್ ಫಿಟೆಡ್ ವಿತ್ ವೀಲ್ಸ್. ನೋಡಿ, ಈ ಜನರು ಏನು ಮಾಡ್ತಿದ್ರು, ಪ್ರಾಣಿಗಳನ್ನು, ಈ ಕಾರ್ಟ್ಗಳನ್ನು, ಅಂದರೆ ಅವರು ಈ ಬಂಡಿಗಳನ್ನು ಮಾಡಿಬಿಟ್ಟು ಅದಕ್ಕೆ ಈ ವೀಲ್ಸ್ಗಳನ್ನು ಫಿಟ್ ಮಾಡಿಬಿಟ್ಟು ಅದನ್ನು ಪ್ರಾಣಿಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಪ್ರಾಣಿಗಳಿಂದ ಆ ವೀಲ್ ಸಪೋರ್ಟು, ಪ್ರಾಣಿಗಳ ಸಪೋರ್ಟಿಂದ ಬಂಡಿಯನ್ನು ಹೇಳಿತಾ ತಮ್ಮ ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ಅನುವು ಮಾಡಿಕೊಂಡಿದ್ರು. ಸೊ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೆನ್ಷನ್ ಇನ್ ಟ್ರಾನ್ಸ್ಪೋರ್ಟೇಷನ್ ವಾಸ್ of the steam engine by James Watt in 1769. One of the most important invention in transportation. So ಮಕ್ಕಳ, 1769ರಲ್ಲಿ ಜೇಮ್ಸ್ ವ್ಯಾಟ್ ಅಂತಕ್ಕಂಥವ್ರು ಈ ಕಲ್ಲಿದ್ದಲಿನ ಉಗಿಯಿಂದ, ಈ ಉಗಿ ಬಂಡಿ ಅಂತ ಕೇಳಿದ್ದೀರ ಅಲ್ವಾ, ಉಗಿ ಬಂಡಿ ಅನ್ನೋದು ನೀವು ನರ್ಸರಿಲೇ ಕಲ್ತಿರ್ತೀರ. ಸೊ ಅಲ್ಲೆಲ್ಲ ನೋಡಿರ್ತೀರ. ಸೊ ನೀವು ಎಲ್ಲಿ ನೋಡಿಲ್ಲ ಅಂದರೆ ಇವಾಗಿಲ್ಲ, ಅದಿಲ್ಲ. ಸೊ ಹಿಂದಿನ ಕಾಲದಲ್ಲಿ ಈ ಕಲ್ಲಿದ್ದಲಿನ ಒಂದು ಹವೆಯಿಂದ ಏನು ಮಾಡ್ತಾಯಿದ್ರು, ಆ ಉಗಿ ಬಂಡಿಗಳನ್ನು ನಡೆಸ್ತಾ ಇದ್ರು, ಚಲಿಸೋ ರೀತಿ ಮಾಡ್ತಾಯಿದ್ರು. ಸೊ ಈ ರೀತಿಯಾದಂತಹ ಕಲ್ಲಿದ್ದಲಿನ ಸ್ಟೀಮಿಂದ ಮಾಡಿಬಿಟ್ಟಿದ್ದ
ಓಡಿಸ್ತಾ ಇದ್ದಕ್ಕಂತಹ ಒಂದು ಟ್ರೈನನ್ನು ಆವಾಗ 1769ರಲ್ಲಿ ಈ ಜೇಮ್ಸ್ ವ್ಯಾಟ್ ಅಂತಕ್ಕಂಥವ್ರು ಕಂಡುಹಿಡಿದಿದ್ರು. ಸೊ ಇವರು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ ಮೇಲೆ ಆ ಒಂದು ಟ್ರಾನ್ಸ್ಪೋರ್ಟೇಷನ್ಗೆಲ್ಲನೂ ಆ ಉಗಿಬಂಡಿಗಳನ್ನು ಯೂಸ್ ಮಾಡ್ತಾಯಿದ್ರು, ಅಂದರೆ ಸ್ಟೀಮ್ ಎಂಜಿನ್ ಟ್ರೈನ್ಸನ್ನು ಯೂಸ್ ಮಾಡ್ತಾಯಿದ್ರು. ಸೊ ನೆಕ್ಸ್ಟ್, cars and ships were fitted with steam engines which ran on coal. Later, these steam engines were replaced by petrol, diesel and electric engines which run very fast. ನಾನು ಹೇಳಿದೆ ಅಲ್ವಾ ನಿಮಗೆ, ಸೊ ಉಗಿಬಂಡಿ ಅಂತ ಏನು ಈ ಕೋಲಿಂದ ಈ ಒಂದು ಕೋಲ್ನ ಒಂದು ಸ್ಟೀಮಿಂದ ಹೀಟಿಂದ ಏನು ಮಾಡ್ತಾ ಇದ್ವು, ವೆಹಿಕಲ್ಸ್ಗಳು ಚಲಿಸ್ತಾ ಇದ್ವು. ಸೊ ಟ್ರೈನ್ ಇರ್ಬೋದು, ಈ ಶಿಪ್ಸು ಇದೆಲ್ಲ. ಸೊ ಲೇಟರ್ ಇನೋವೇಷನ್ಸ್ ಆದಾಗೆ ಅಪ್ಡೇಟ್ ಆದಾಗೆ ಏನಾಯಿತು, ಟೆಕ್ನಾಲಜಿ ಡೆವಲಪ್ ಆಗ್ತಾ ಸೊ ಆ ಒಂದು ಕೋಲ್ ಅಂದರೆ ಈ ಕಲ್ಲಿದ್ದಲಿನ ಸಹಾಯದಿಂದ ಟ್ರಾನ್ಸ್ಪೋರ್ಟೇಷನ್ ನಡೀತಾ ಇತ್ತಲ್ಲ, ಅದರ ಬದಲಾಗಿ ಏನಾಯಿತು, ಸೊ ರೀಪ್ಲೇಸ್ಡ್ ಕೋಲ್ ಇಂಜಿನ್ಸ್ನ ರೀಪ್ಲೇಸ್ ಮಾಡಿಬಿಟ್ಟು ಅದರ ಬದಲಿ ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ ಎಂಜಿನ್ಸ್ಗಳನ್ನು ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇದು ತುಂಬ ಫಾಸ್ಟಾಗಿ ಈ ಸ್ಟೀಮ್ ಎಂಜಿನ್ಗೆ ಕಂಪೇರ್ ಮಾಡಿದರೆ ಈ ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ ಎಂಜಿನ್ಸು ತುಂಬ ಫಾಸ್ಟಾಗಿ ರನ್ ಆಗ್ತಾ ಇತ್ತು. ಸೊ ನೆಕ್ಸ್ಟ್, ಟುಡೇ ದೀಸ್ ಎಂಜಿನ್ಸ್ ಆರ್ ಯೂಸ್ಡ್ ಟು ರನ್ ಎ ವೆರೈಟಿ ಆಫ್ ವೆಹಿಕಲ್ಸ್ ಆನ್ ಲ್ಯಾಂಡ್, ಏರ್ ಆ್ಯಂಡ್ ವಾಟರ್. ಸೊ ಇವಾಗ ಈ ಡೀಸೆಲ್ಲು, ಪೆಟ್ರೋಲ್ ಆ್ಯಂಡ್ ಎಲೆಕ್ಟ್ರಿಕ್ ಎಂಜಿನ್ಸ್ನ ಉಪಯೋಗಿಸ್ಕೊಂಡ್ಬಿಟ್ಟು ಏನಾಗಿದೆ, ತುಂಬ ವೆಹಿಕಲ್ಸ್, ತುಂಬ ವೆರೈಟಿ ಆದಂತಹ ವೆಹಿಕಲ್ಸ್ಗಳು ರಸ್ತೆ ಮೇಲೆ, ನೀರಿನಲ್ಲಿ, ಗಾಳಿಯಲ್ಲಿ ಕೂಡ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸನ್ನು ನಾವು ಪಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್, ನೀಡ್ ಫಾರ್ ಟ್ರಾನ್ಸ್ಪೋರ್ಟೇಷನ್. Need for transportation. Need for transportation. Why we need the transportation? ನಮ್ಗೆ ಏನಕ್ಕೆ ಬೇಕು ಟ್ರಾನ್ಸ್ಪೋರ್ಟೇಷನ್? It's really needed to us? Exactly right. It's very important to today's life alva. So students, people have to go to distant places due to various reasons. Industries require raw materials for their production. Finished goods have to be sent to different parts of the world. Thus people need an adequate, efficient and cheap system of transport. People have to go to distant places due to various reasons. ಈ ಜನರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಹೋಗಬೇಕು ಅಂತ ಹೇಳಿದರೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬೇಕು. ಆ್ಯಂಡ್ ಬರೀ ನಾವು ಪೀಪಲ್ಸ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದಕ್ಕಷ್ಟೇ ಅಲ್ಲ, ಸೊ ಇಂಡಸ್ಟ್ರೀಸ್ ರಿಕ್ವೈರ್ ರಾ ಮೆಟೀರಿಯಲ್ಸ್ ಫಾರ್ ದರ್ ಪ್ರೊಡಕ್ಷನ್. ಸೊ ಇಂಡಸ್ಟ್ರೀಸ್ ರಿಕ್ವೈರ್ ರಾ ಮೆಟೀರಿಯಲ್ಸ್, ಇಂಡಸ್ಟ್ರೀಸ್ಗೆ ರಾ ಮೆಟೀರಿಯಲ್ಸ್ ಬೇಕಲ್ವಾ. ಸೊ ಇಂಡಸ್ಟ್ರೀಸ್ ರಿಕ್ವೈರ್ ರಾ ಮೆಟೀರಿಯಲ್ಸ್, ಈ ಕಾರ್ಖಾನೆಗಳಿಗೆ ಬೇಕಾಗಿರ್ತಕ್ಕಂಥ ಈ ಕಚ್ಚಾ ವಸ್ತುಗಳನ್ನು ಅಂದರೆ ಒಂದು ಪ್ರಾಡಕ್ಟನ್ನು ತಯಾರು ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ಸನ್ನು, ಕಚ್ಚಾ ವಸ್ತುಗಳನ್ನು ನಾವು ತರಿಸ್ಕೋಬೇಕು ಬೇರೆ ಕಡೆಯಿಂದ ಅಂತ ಹೇಳಿದ್ರು ಕೂಡ ನಮಗೆ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬೇಕು. ಸೊ ಆ ಒಂದು ರಾ ಮೆಟೀರಿಯಲ್ಸ್ ಇದ್ದರೆ ಮಾತ್ರ ನಾವು ಫಿನಿಶ್ಡ್ ಗೂಡ್ಸನ್ನು ಅಂದರೆ ಪ್ರಾಡಕ್ಟನ್ನು ತಯಾರು ಮಾಡೋದಕ್ಕೆ ಸಾಧ್ಯ ಮಕ್ಕಳ. ಸೊ ನೆಕ್ಸ್ಟ್, ಫಿನಿಶ್ಡ್ ಗೂಡ್ಸ್ ಹ್ಯಾವ್ ಟು ಬಿ ಸೆಂಟ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್. ಸೊ ಈ ರೀತಿಯಾದಂಥ ರಾ ಮೆಟೀರಿಯಲನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಫಿನಿಶ್ಡ್ ಗೂಡ್ಸನ್ನು ತಯಾರು ಮಾಡಿಬಿಟ್ಟು ಏನು ಮಾಡ್ತಾರೆ, ಹ್ಯಾವ್ ಟು ಬಿ ಸೆಂಟ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್, ಬೇರೆ ಬೇರೆ ದೇಶಗಳಿಗೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಸೊ ದಸ್ ಪೀಪಲ್ ನೀಡ್ ಆ್ಯನ್ ಅಡಕ್ವೇಟ್, ಎಫಿಷಿಯಂಟ್ ಆ್ಯಂಡ್ ಚೀಪ್ ಸಿಸ್ಟಮ್ ಆಫ್ ಟ್ರಾನ್ಸ್ಪೋರ್ಟ್. ಸೊ ಈ ರೀತಿ ನಾವು ಬೇರೆ ಬೇರೆ ದೇಶದ ಬೇರೆ ಬೇರೆ ವಿವಿಧ ಭಾಗಗಳಿಗೆ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದರೆ ನಮಗೆ ಆ ಗೂಡ್ಸ್ಗಳನ್ನು ನಮಗೆ ಏನು ಬೇಕು, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬೇಕು ಅಲ್ವಾ. ಸೊ ಈ ಒಂದು ಟ್ರಾನ್ಸ್ಪೋರ್ಟೇಷನಿಗೆ ವಿ ಹ್ಯಾವ್ ಟು ನೀಡ್ ದಿ ಎಫಿಷಿಯಂಟ್ ಆ್ಯಂಡ್ ಚೀಪ್ ಸಿಸ್ಟಮ್ ಆಫ್ ಟ್ರಾನ್ಸ್ಪೋರ್ಟ್. ತುಂಬ ಕಡಿಮೆ ದರದ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಮತ್ತು ಎಫಿಷಿಯಂಟ್ ಅಂದರೆ ಸುಗಮವಾಗಿ ನಡೀತಕ್ಕಂಥ ಒಂದು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ನಮಗೆ ಬೇಕು ಮಕ್ಕಳ. ಸೊ ನೆಕ್ಸ್ಟ್, ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್.
ಏನು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಏನು ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. means of transport. Means of transport. So we need different means of transport for different purposes. We need efficient transportation facility. So we need different means of transport for different purposes. ನಮಗೆ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಬೇರೆ ಬೇರೆಯಾದಂಥ ರೀತಿಯ ಸಾರಿಗೆಯ ಸಂಪರ್ಕ ನಮಗೆ ಬೇಕು. ಸೊ ಯಾವ್ಯಾವುದು ರೋಡ್ವೇಸ್ ಆ್ಯಂಡ್ ರೈಲ್ವೇಸ್ ಆರ್ ಟೈಪ್ಸ್ ಆಫ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್. ಸೊ ಈ ರೋಡ್ವೇಸ್ ಅಂದರೆ ರಸ್ತೆ ಮೇಲೆ ಚಲಿಸ್ತಕ್ಕಂತಹ ಒಂದು ಟ್ರಾನ್ಸ್ಪೋರ್ಟೇಷನ್ನು ಆ್ಯಂಡ್ ರೈಲ್ವೇಸ್. ಸೊ ಈ ಭೂಮಿ ಮೇಲೆ ನಮಗೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಅಂದರೆ ನಾವು ರೋಡ್ ಮೇಲೆ ಈ ಬಸ್ಸು, ಈ ರೀತಿ ಕಾರು, ಈ ರೀತಿಯಾದಂಥ ವೆಹಿಕಲ್ಸಲ್ಲಿ ಓಡಾಡ್ತೀವಲ್ವ, ಅದು ರಸ್ತೆ ಮೇಲೆ. ಸೊ ಟ್ರೈನಲ್ಲಿ ಅಂದರೆ ನಾವು ಎಲ್ಲಿ ಹೋಗ್ತೀವಿ, ರೈಲ್ವೆ ಟ್ರ್ಯಾಕ್ಸಲ್ಲಿ, ಅದಕ್ಕೆ ಸಪ್ರೇಟ್ ಜಂಕ್ಷನ್ ಇದೆ ಅಲ್ವಾ. ಸೊ ನಾವು ಭೂಮಿಯ ಮೇಲೆ ಒಂದು ರೋಡ್ ಟ್ರಾನ್ಸ್ಪೋರ್ಟೇಷನ್ ಅವೈಲಬಲ್ ಆಗುತ್ತೆ, ಒಂದು ರೈಲ್ವೇಸ್, ರೋಡ್ವೇಸ್ ಆ್ಯಂಡ್ ರೈಲ್ವೇಸ್ ಅವೈಲಬಲ್ ಆನ್ ದಿಸ್ ಲ್ಯಾಂಡ್ ಅಲ್ವಾ. ಸೊ ನೆಕ್ಸ್ಟ್ ಟ್ರಾವೆಲಿಂಗ್ ಬೈ ಸಿ, ರಿವರ್ಸ್ ಆ್ಯಂಡ್ ಕ್ಯಾನಲ್ಸ್ ಈಸ್ ಕಾಲ್ಡ್ ವಾಟರ್ ಟ್ರಾನ್ಸ್ಪೋರ್ಟ್. ಟ್ರಾವೆಲಿಂಗ್ ಬೈ ಸಿ, ಸೊ ನಾವು ಈ ಸಮುದ್ರದ ಮೂಲಕ ನಾವು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿನ ಕೂಡ ಪಡ್ಕೊತೀವಿ, ನದಿಗಳ ಮೂಲಕ, ಮತ್ತು ದೊಡ್ಡ ದೊಡ್ಡ ನದಿಗಳ ಮೂಲಕ, ಮತ್ತು ಈ ಒಂದು ಸಮುದ್ರಗಳ ಮೂಲಕ, ಅಂದರೆ ಈ ದೊಡ್ಡ ದೊಡ್ಡ ಹಡಗುಗಳ ಮೂಲಕ ನಾವು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸನ್ನು ಕೂಡ ಪಡ್ಕೊತೀವಿ. ಸೊ ಯಾವ ರೀತಿ ಟ್ರಾವೆಲಿಂಗ್ ಬೈ ಸಿ, ಈ ಸಮುದ್ರಗಳ ಮೂಲಕ, ದೊಡ್ಡ ದೊಡ್ಡ ನದಿಗಳ ಮೂಲಕ, ದೊಡ್ಡ ದೊಡ್ಡ ಕಾಲುವೆಗಳ ಮೂಲಕ ನಾವು ವಾಟರ್ ಟ್ರಾನ್ಸ್ಪೋರ್ಟೇಷನನ್ನು ಮಾಡ್ಕೊತೀವಿ. ಸೊ ಏರೋಪ್ಲೇನ್ಸ್ ಆ್ಯಂಡ್ ಹೆಲಿಕಾಪ್ಟರ್ಸ್ ಆರ್ ಮೀನ್ಸ್ ಆಫ್ ಏರ್ ಟ್ರಾನ್ಸ್ಪೋರ್ಟ್. ಸೊ ಗಾಳಿಲಿ ಈ ಏರೋಪ್ಲೇನ್ ಮತ್ತು ಹೆಲಿಕಾಪ್ಟರ್ ಮೂಲಕ ನಾವು ಎಲ್ಲಿ ಹೋಗ್ತೀವಿ, ಅವ್ರು ನೆಲದ ಮೇಲೆ ಹೋಗ್ತಾ ಇಲ್ಲ ಅಲ್ವಾ. ಸೊ ಗಾಳಿಲಿ ಆಕಾಶದಲ್ಲಿ ಆರುತ್ತೆ ಅಲ್ವಾ. ಸೊ ಅದನ್ನು ನಾವು ಏರ್ವೇಸ್ ಅಂತ ಹೇಳಿ ಕರಿತೀವಿ. ಸೊ ಏರ್ ಟ್ರಾನ್ಸ್ಪೋರ್ಟೇಷನ್ ಗೊತ್ತಾಯ್ತಲ್ಲವಾ. ಸೊ ವಿ ಹ್ಯಾವ್ ದಿ 3 ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್. ಒನ್ ಈಸ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್, and then one is water transport, third one is air transport. 3 types of transports. Three types of transportation or one is land transport. Second one is water transport. Land transport, water transport, land transport, water transport, and air transport. Okay, so these are the 3 transportation. Okay, 3 types of. So in the we coming to the land, we getting 2 types of transportation. One is roadways and railways. Okay, so in the water we getting in the which type of transport? So from the sea, rivers and canals. So okay, so we getting the water transport from this. So next, air
ಏರ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಸೊ ಏರೋಪ್ಲೇನ್ಸ್ and helicopter and helicopters. Okay, so from these things we have to get in the transportation facilities. Okay, so all of you understood this? Okay, so I will move this one. I think you all know most of us are traveled in the roadways, railways and waterways. Waterways means just you for the entertainment purpose you traveling in the boats, I think. So next we move to the roadways. Okay, we move to the roadways. So now ಈಗ ನಮ್ಮ ಟ್ರಾನ್ಸ್ಪೋರ್ಟೇಷನ್ ನ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ಸ್ ನ ನಾವು ಇವಾಗ ನೋಡೋಣ ಗೊತ್ತಾಯ್ತಲ್ವಾ. ಸೊ ಅದರಲ್ಲಿ ಮೊದಲನೇದಾಗಿ ಸೊ ರೋಡ್ವೇಸ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ನಾವು ಅಂದ್ರೆ ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ರೈಲ್ವೇಸ್ ಮತ್ತೆ ರೋಡ್ವೇಸ್ ಬರುತ್ತೆ. ಸೊ ರೋಡ್ವೇಸ್ ನಾವು ಇವಾಗ ಅದರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳ. ಸೊ ರೋಡ್ವೇಸ್ earlier roads were narrow and bumpy. ಸೊ ನೋಡಿ ಅರ್ಲಿಯರ್ ರೋಡ್ಸ್ ಮೊದಲಿನ ದಿನಗಳಲ್ಲಿ ಇದ್ದಂತಹ ರಸ್ತೆಗಳು ಯಾವ ರೀತಿ ಇದ್ವಿ, ತುಂಬ ಇಕ್ಕಟ್ಟಾಗಿದ್ವು ಮತ್ತು ಸೊ ಅದರ ತೆಗ್ಗು ದಿಣ್ಣೆಗಳು ಸೊ ಈ ರೀತಿ ಮೇಲೆ ಕೆಳಗೆ ಸರಾಗವಾದಂತಹ ರೋಡ್ಸ್ ಇರಲಿಲ್ಲ. ಸೊ ಈ ರೀತಿಯಾದಂತಹ ಬಂಪಿ ರೋಡ್ಸ್ಗಳು ಇದ್ವು. ಸೊ ದೀಸ್ ವರ್ tracks formed by movement of people and animals. These were tracks formed by movement of people and animals. ರಸ್ತೆಗಳಿಗೆ ಅದು ಮಾರ್ಗಗಳೇ ಇರ್ತಾ ಇರಲಿಲ್ಲ. ಸೊ ಸರಾಗವಾದ ರಸ್ತೆಗಳು ಇರ್ತಾ ಇರಲಿಲ್ಲ. ಸೊ ಈ ಪ್ರಾಣಿಗಳು ಮತ್ತು ಮನುಷ್ಯರು ಓಡಾಡಿ ಏನಾಗಿರ್ತಿತ್ತು ಅದೇ ಒಂದು ರಸ್ತೆಗಳಾಗಿ ಮಾರ್ಪಾಡಾಗಿರ್ತಿತ್ತು. ಸೊ ವಿತ್ ದಿ ಇನ್ವೆನ್ಷನ್ ಆಫ್ ದಿ ವೀಲ್ ಪೀಪಲ್ felt the need of smoother and harder roads. ಸೊ ಯಾವಾಗ ಈ ಒಂದು ವೀಲ್ಸ್ನ ಇನೋವೇಷನ್ ಆಯಿತು ಅಂದರೆ ಈ ಚಕ್ರಗಳನ್ನು ಯಾವಾಗ ಕಂಡುಹಿಡಿದ್ರಲ್ವಾ. ಸೊ ಈ ಗಾಲಿಗಳು ಅಂತ ಏನು ಹೇಳ್ತೀವ್ರಲ್ವಾ ವೆಹಿಕಲ್ಸ್ನ ಒಂದು ಚಕ್ರಗಳು. ಸೊ ಈ ರೀತಿಯಾದಂತಹ ಒಂದು ವೀಲ್ಸ್ ಯಾವಾಗ ಕಂಡು ಹಿಡಿದ್ರೋ ಸೊ ಆಗ ಪೀಪಲ್ ಅಂದರೆ ಈ ಜನಸಾಮಾನ್ಯರು ಏನು ಅಂದ್ಕೊಂಡ್ರು, ಸೊ ನಮಗೆ ಈ ತುಂಬ ಈ ಸುಲಭವಾದಂತಹ ಸರಾಗವಾದಂತಹ ರಸ್ತೆಗಳ ಒಂದು ಅಗತ್ಯತೆ ಇದೆ ಅಂತ ಹೇಳಿ ಭಾವಿಸಿದರು. ಸೊ ನೆಕ್ಸ್ಟ್ cities and towns have metalled or pakka roads that are made of tar, while villages and remote areas have unmetalled or kacha roads mostly made of mud. ನೋಡಿ ಮಕ್ಕಳ, ಸಿಟೀಸ್ ಆ್ಯಂಡ್ ಟೌನ್ ಹ್ಯಾವ್ ಮೆಟಲ್ಡ್ ಆ್ಯಂಡ್ ಪಕ್ಕಾ ರೋಡ್ಸ್. ಈ ಸಿಟೀಸಲ್ಲಿ ಇರ್ತಕ್ಕಂಥ ರೋಡ್ಸನ್ನು ನೋಡಿದ್ದೀರಲ್ವಾ. ಸೊ ನಾವು ಇಲ್ಲೇ ಅಕ್ಕಪಕ್ಕದ ಸಿಟಿಗಳಲ್ಲಿ ನೋಡಿದರೆ ಸೊ ಡಾಂಬರಿಂದ ಮಾಡಿರ್ತಕ್ಕಂಥ ಒಳ್ಳೆಯ ಪಕ್ಕಾ ರೋಡ್ಸ್ ಇದೆ. ಬಟ್ ಹಳ್ಳಿಗಳಲ್ಲಿ ತುಂಬ ಸುಮಾರಾಗಿರ್ತಕ್ಕಂಥ ಅನ್ಮೆಟಲ್ಡ್ ಕಚ್ಚಾ ರೋಡ್ಸ್ ಇದೆ ಅಲ್ವಾ. ಸೊ ಹಳ್ಳಿಗಳಲ್ಲಿ ಮಾಡಿರ್ತಕ್ಕಂತಹ ರಸ್ತೆಗಳು ಏನಿದೆ ಸೊ ಅದು ಮಡ್ಡಿಂದ ಅಂದರೆ ಈ ಕೆಸರಿನಿಂದ ಮಾಡಿರ್ತಕ್ಕಂತಹ ರಸ್ತೆಗಳು, ಮಣ್ಣಿನಿಂದ ಮಾಡಿರ್ತಕ್ಕಂಥ ರಸ್ತೆಗಳು. ಸೊ ಸಿಟಿಗಳಲ್ಲಿ ಯಾವುದರಿಂದ ಮಾಡಿರ್ತಾರೆ, ತುಂಬ ಈ ಲೋಹಗಳಿಂದ ಅಂದರೆ ಈ ಡಾಂಬರ್ ರಸ್ತೆಗಳನ್ನು ನಾವು ನೋಡಿದ್ದೀವಲ್ವ, ಸಿಮೆಂಟ್ ರಸ್ತೆಗಳು, ಡಾಂಬರ್ ರಸ್ತೆಗಳನ್ನು ನಾವು ನೋಡಿದ್ದೀವಿ. ಅದು ತುಂಬ ಸರಾಗವಾಗಿ ಕಂಫರ್ಟಬಲ್ ಆಗಿ ಟ್ರಾವೆಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಅನ್ಮೆಟಲ್ಡ್ ಆ್ಯಂಡ್ ಕಚ್ಚಾ ರೋಡ್ಸ್ ಮೋಸ್ಟ್ಲಿ ಮೇಡ್ ಆಫ್ ಮಡ್, ಈ ಮಣ್ಣಿನಿಂದ ಮಾಡಿರ್ತಕ್ಕಂಥ ರಸ್ತೆಗಳು ಅಷ್ಟೊಂದು ಕಂಫರ್ಟಬಲ್ ಇರೋದಿಲ್ಲ. ಮಳೆ ಬಂತು ಅಂದರೆ ಏನಾಗುತ್ತೆ, ಓಡಾಡೋದಕ್ಕೇ ತುಂಬ ಹಿಂಸೆ ಅನಿಸುತ್ತೆ. ಸೊ ಇನ್ ಮೆನಿ ಕಂಟ್ರೀಸ್ ದೇರ್ ಆರ್ ಸ್ಪೆಷಲ್ ಬೋರ್ಡ್ ಆ್ಯಂಡ್ ಸ್ಟ್ರೈಟ್ roads. So students, in many countries there have special broad and straight roads. ತುಂಬ ಸ್ಪೆಷಲ್ ಆಗಿರ್ತಕ್ಕಂಥ, ಬ್ರಾಡ್ ಆಗಿರ್ತಕ್ಕಂಥ ಅಂತ ಹೇಳಿದ್ರೆ ತುಂಬ ಅಗಲವಾಗಿರ್ತಕ್ಕಂಥ ಮತ್ತು ನೇರವಾಗಿರ್ತಕ್ಕಂಥ ರಸ್ತೆಗಳನ್ನು ಹೊಂದಿರುತ್ತೆ. ದೇ ಆರ್
ಕಾಲ್ಡ್ ಹೈವೇಸ್ ಆರ್ ಎಕ್ಸ್ಪ್ರೆಸ್ ವೇಸ್. ಸೊ ಈ ರೀತಿ ಸ್ಟ್ರೈಟ್ ಆಗಿ ತುಂಬ ಬ್ರಾಡ್ ಆಗಿರ್ತಕ್ಕಂಥ ರಸ್ತೆಗಳನ್ನು ನಾವೇನಂತ ಕರಿತೀವಿ, ಹೈವೇಸ್ ಅಂತ ಹೇಳಿ ಕರಿತೀವಿ. ಹೈವೇಸ್ ಎಲ್ಲ ನೋಡಿದ್ದೀರಾ ಅಲ್ವಾ ನೀವು, ಇಲ್ಲೇನೆ ನಿಮ್ಮ ಊರುಗಳಿಂದ ಚಿತ್ರದುರ್ಗಕ್ಕೆ ಕನೆಕ್ಟ್ ಆಗಿದೆ ಅಲ್ವಾ. ಸೊ ಅದು ಎಷ್ಟು ಬ್ರಾಡ್ ಆಗಿದೆ ಮತ್ತು ತುಂಬ ಸ್ಟ್ರೈಟ್ ಆಗಿದೆ ಅಲ್ವಾ. ಸೊ ಇದನ್ನು ನಾವು ಏನಂತ ಕರಿತೀವಿ, ಹೈವೇಸ್ ಅಂತ ಹೇಳಿ ಕರಿತೀವಿ. ಹೈವೇಸ್ ಅಂತ ಅಂದರೆ ಹೆದ್ದಾರಿಗಳು ಅಂತ ಹೇಳಿ ಕರಿತೀವಿ, ಆರ್ ಎಕ್ಸ್ಪ್ರೆಸ್ ವೇ ಅಂತಲೂ ಕೂಡ ಕರಿತೀವಿ ಮಕ್ಕಳ. ಸೊ ಆಲ್ ಆಫ್ ಯು ಪುಟ್ ಸ್ಮಾಲ್ ಮಾರ್ಕ್ ಇನ್ ಫ್ರಂಟ್ ಆಫ್ ದಿ ವರ್ಡ್ ಎಕ್ಸ್ಪ್ರೆಸ್ ವೇಸ್. ಓಕೆ, ಐ ಸ್ಟಾಪ್ ಪುಟ್ ಯರ್. ಓಕೆ, so remaining of this chapter we will continue in our next class. Thank you students.